ಮಾಡಿದ್ದು ಇದು ತಪ್ಪ ಸ್ಪಷ್ಟವಾಗಿ ಹೇಳೋದ. ಇಂಥ ಎಲ್ಲ ಬೇಕಾಗಿತ್ತು ಆ ಮನೆಗಳನ್ನ ಕೆಡುವುದು ಅಂತ. ಯಾಕಂತಂದ್ರೆ ಈಗಾಗಲೇ ನಮ್ಮ ಬಿ ಜೆ ಪಿಗರು, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಪ್ಲಸ್ ಶಿವಸೇನೆ ಗೆಳೆದಂತೆ ಅದು ಗೊತ್ತದೆ ನಿಮಗೆ. ಅಲ್ಲಿ ಈ ಒಂದು ಅತಿ ಧೋರಣೆಯಿಂದ ಇನ್ನಷ್ಟು ಹೌದು ಹಿಂದೂಗಳು ಮತಗಳು ಗಟ್ಟಿ ಆಗ್ತಾ ಹೋಗ್ತಾ ಅನ್ನೋದು ಒಪ್ಪು ಮಾತನ್ನು. ಬಟ್ ಸೌಹಾರ್ದತೆ ಮೂಡುತ್ತದೇನ್ರಿ, ಶಾಂತಿ ನೆಲೆಸ್ತದೇನು ಇದು ಮಾಡೋದ್ರಿಂದಾಗಿ? ಕೇವಲ ಹಿಂಸೆಯಿಂದ ಅಥವಾ ಮನೆ ಕೆಡೋದ್ರಿಂದ ಮತ್ತಾವುದರಿಂದ ಅಥವಾ ಬುಲ್ಡೋಜರ್ ಹಚ್ಚೋದ್ರಿಂದ ಆಗಿರ್ಬೋದು, ಅಥವಾ ಇನ್ನುಳಿದ ಕಾರ್ಯಗಳನ್ನ ಮಾಡಿ JCB ಹೆಚ್ಚಿ ಕೆಡೋದ್ರಿಂದ ಆಗಿರ್ಬೋದು, ಇವೆಲ್ಲನೂ ತಪ್ಪಲ್ಲ ಇಲ್ಲರಿ, ತಪ್ಪು ಅನಿಸೋದಿಲ್ವಾ? ಒಂದು ಅನಧಿಕೃತ ಇತ್ತು, ಹಾಗಿತ್ತು, ಹೀಗಿತ್ತು ಅಂತ ಕೆಡವಿದಾರ. ಇನ್ನೊಂದು ಏನೂ ಅದ, ಇದು ಎಲ್ಲರಿಗೂ ಅಪ್ಲೈ ಆಗಬೇಕಲ್ಲ. ಅನಧಿಕೃತವಾಗಿ ಯಾರ್ಯಾರು ಕೆಟ್ಟಿದ್ರು ಅವರೆಲ್ಲ ಮನೆಗಳು ಅಪ್ಲೈ ಆಗಲಿ, ಏನು ತಪ್ಪಿಲ್ಲ. ಆದರೆ ಇದು ಕಾನೂನು ನೆಲೆಯಲ್ಲಿ ಆಗಬೇಕು, ಕೋರ್ಟ್ ಮೂಲಕ ನಿರ್ಧಾರ ಆಗಬೇಕು. ಅದು ಯಾರೋ ನಮ್ಮ ಕಾನೂನು ತಮ್ಮ ಕೈಗೆ ತೆಗೆದುಕೊಂಡ ಸರ್ಕಾರ ಮೊದಲಪ್ಪ ನಾವು ಏನು ಬೇಕಾದರೂ ನಡೀತದೆ ಅನ್ನೋದು ದೃಷ್ಟಿ ಮಾಡಿದರೆ ಇದು ಇಂದಿನ ತೊಂದರೆ ಅನುಭವಿಸೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಇಂಥ ಘಟನೆಗಳು ಮೇಲ್ಮೇಲೆ ಮಾಡಿ ಅಲ್ಲಿ ಮೊನ್ನೆ ನಿಮಗೆ ಗೊತ್ತದ ಲೋಕಸಭಾ ಚುನಾವಣೆಯಲ್ಲಿ ಜನ ಅವರಿಂದ ದೂರ ಸರಿದು ಅಷ್ಟೇ ನೆನಪಿಟ್ಟುಕೊಳ್ಳುವಂಥದ್ದಾಗಿದೆ. ಆದ ನಂತರದ ನಡೆದಂಥ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಏನಪ್ಪ ಹರಿಯಾಣದಲ್ಲಿ ಆಗಿರ್ಬೋದು, ಇನ್ನೂರು ಕಡೆಗಳಲ್ಲೇ BJPಗೆ ಮತ್ತು ಅವ್ರ ಜೊತೆಗಾರರಿಗೆ ಮೆಜಾರಿಟಿ ಸಿಕ್ಕದಿಲ್ಲ ಅಂತಲ್ಲ, ಆದರೆ ಅಲ್ಲಿ ನೆಕ್ ಟು ನೆಕ್ ಅದ. ಇದು ಭಾಳ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇಂಥ ಘಟನೆಗಳು ಮಾಡೋದ್ರಿಂದ ಅಲ್ಪಸಂಖ್ಯಾತರಲ್ಲೇ, ಹಿಂದುಳಿದವರಲ್ಲೇ, ಇನ್ನುಳಿದ ಜನ ಅನ್ಬೋದು ನಾವು. ಇಲ್ಲ ಬಡ್ಡೆಗೆ ಕಟ್ಟಿಂಗ್ ಇದ್ರೆ ಹಿಂದೂಗಳನ್ನ ಒಂದು ಮಾಡ್ಕೊಳ್ಳೋದು, ಹಿಂದುಳಿದ ಒಂದು ಮಾಡ್ಕೊಳ್ಳೋದು, ನಮ್ಮ ಹಿಂದುಳಿದವರು ಪ್ರಧಾನಿ ಅದಾರ ಅಂತ ಹೇಳ್ಬೋದು ನೀವು. ಆದರೆ ಭಯ ಮಾತ್ರ ಮೂಡೋದ್ರಲ್ಲಿ ಸುಳ್ಳೇನಲ್ಲ. ಯಾಕಂದ್ರೆ ಈ ಕಟ್ಟಿದ ಮನೆಗಳು ನೆಲಸಮ ಮಾಡೋದಪ್ಪ ಅಂದ್ರೆ ಒಂದು ಇಡೀ ಒಂದು ಕುಟುಂಬನ ನಾಶ ಮಾಡಿದಂಗೆ ಎಲ್ಲ ಹೇಳೋದು ಭಾಳ ಸುಲಭ. ನಾಶ ಮಾಡಬೇಕು, ಶಿಕ್ಷೆ ಕೊಡಬೇಕು, ಎಲ್ಲ ಸುಲಭ. ಆದರೆ ಅನುಭವಿಸೋರಿಗೆ ಅದಕ್ಕಿಂತಲೂ ಶಿಕ್ಷೆ ಆಗಲಿಲ್ಲ. ತಪ್ಪಾಗಿದ್ದರೆ ಆರೋಪಿ ಮಾಡಿದ್ದೀರಿ, ನೀವು ಅವರನ್ನು ಜೈಲಿಗೆ ಇಟ್ಟಿದ್ದೀರಿ, ಕೇಸ್ ನಡೆದ ಕೋರ್ಟ್ನಲ್ಲೇ. ಇಂಥ ಸಂದರ್ಭದಲ್ಲೇ ಆ ಮನೆಗಳನ್ನೆಲ್ಲ ಸಮ ಮಾಡಿ ಶಿಕ್ಷೆ ಅಡ್ವಾನ್ಸ್ ಕೊಡೋದು ಸರಿನಾ ಅನ್ನುವಂಥದ್ದು. ಇನ್ನು ಇಲ್ಲೀಗಲ್ಲ ಲೀಗಲ್ಲ, ಅದು ಕೋರ್ಟ್ ಮ್ಯಾಟ್ರ, ಕೋರ್ಟ್ಗೆ ಹೋಗೋದು, ಡಿಸ್ಕಷನ್